ಸಾಧನೆಗೆ ಅಡ್ಡಿಯಾಗದ ಅಂಧತ್ವ, ಅಮ್ಮ ಹಾಕಿಕೊಟ್ಟ ದಾರಿ, ಈ ನೆನಪಿನ ಶಕ್ತಿ ನಿಮಗಿದೆಯಾ? ಇದುವೇ ಈ ಹೊತ್ತಿನ ವಿಶೇಷ ಮಿನಿ ಕಂಪ್ಯೂಟರ್. ಸಾಧಿಸುವ ಛಲ ಮನದಲ್ಲಿದ್ರೆ ಸಾಕು, ಸಾಧನೆಯ ಶಿಖರವನ್ನ ಸುಲಭವಾಗಿ ಏರಬಹುದು. ಮನೆಯಲ್ಲಿರೋ ನೋವುಗಳು ಸಾಧನೆಗೆ ಅಡ್ಡಿಯಾಗೋದಿಲ್ಲ. ಇದಕ್ಕೆ ಸೂಕ್ತ ಉದಾಹರಣೆ ಅಂದ್ರೆ ಹಾಸನದ ಲೋಕೇಶ್. ಅಪಾರ ಜ್ಞಾನ ಭಂಡಾರವನ್ನೇ ಆತ ಸಂಪಾದಿಸಿದ್ದಾನೆ. ಏನಪ್ಪಾ ಆತನ ಸ್ಪೆಷಾಲಿಟಿ ಅಂತೀರಾ? ಅದಕ್ಕೂ ಉತ್ತರ ಇಲ್ಲಿದೆ ನೋಡಿ. ಸ್ವಭಾವದ ಈತನೇ ಲೋಕೇಶ್. ಹಾಸನದ ಪೆನ್ಷನ್ ಮೊಹಲ್ಲಾ ನಿವಾಸಿ, ಹುಟ್ಟು ಕುರುಡ. ಆದ್ರೆ ಈತನ ಜ್ಞಾನಕ್ಕೆ ಕುರುಡಿಲ್ಲ. ಈತನ ಜ್ಞಾಪಕ ಶಕ್ತಿ ನೋಡಿದ್ರೆ ಎಂತಹವರು ನಿಬ್ಬೆರಗಾಗಲೇಬೇಕು. 1999ರಿಂದ 2004ರವರೆಗೆ ಎಸ್ ಎಂ ಕೃಷ್ಣ, 2004ರಿಂದ 2006 ಧರಮ್ ಸಿಂಗ್, 2006ರಿಂದ 2007 ಎಚ್ ಡಿ ಕುಮಾರಸ್ವಾಮಿ, 2007 ಅಕ್ಟೋಬರ್ 3ರಿಂದ 2008 ಮೇ 30ರವರೆಗೆ ರಾಜ್ಯಪಾಲರ ಆಡಳಿತ, 2008 ಮೇ 30ರಿಂದ 2011 ಆಗಸ್ಟ್ 4ರವರೆಗೆ BS ಯಡಿಯೂರಪ್ಪ, 2011 ಆಗಸ್ಟ್ 4ರಿಂದ DV ಸದಾನಂದ ಗೌಡರು. ಈ ಮನೆಯಲ್ಲೇ ಲೋಕೇಶ್ ಹುಟ್ಟಿ ಬೆಳೆದಿತ್ತು. ಹುಟ್ಟಿದ ಕೆಲವೇ ದಿನಗಳಲ್ಲಿ ಈತನ ತಂದೆ ಕಾರಣಾಂತರಗಳಿಂದ ಇವರನ್ನ ಬಿಟ್ಟು ಬೇರೆ ಕಡೆ ಹೋಗಿದ್ದಾರೆ. ಅಂದಿನಿಂದ ಈತನಿಗೆ ತಾಯಿ ಪ್ರಮೀಳಾರೇ ತಂದೆ, ತಾಯಿ, ಗುರು. ನಾನೊಂದು 10 ವರ್ಷದ ಕ್ಯಾಲೆಂಡರ್ನ ಮಾಡಿಬಿಟ್ಟು ನನಗೆ ಹೇಳ್ದೆ, ಈ ಥರ ನಾನು ಕ್ಯಾಲೆಂಡರ್ನೆಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಅವಾಗ ನಾನು ಅವ್ನಿಗೆ ಏನೋ ಒಂದು ಶಕ್ತಿ ಇದೆ ಅಂತ ಹೇಳ್ಬಿಟ್ಟು ಅವನನ್ನು ಮನೆಗೆ ಕರ್ಕೊಂಡು ಬಂದು ಅವ್ನಿಗೆ ಬೇಕಾಗಿದ್ದೆಲ್ಲ ಅಗತ್ಯ ಇದನ್ನೆಲ್ಲ ನಾನು ಒದಗಿಸ್ಕೊಡ್ತಾ ಇದ್ದೆ. ಹಾಗೆ ಅವನು ತುಂಬಾ ಬೆಳೆದ. ಅವನ ಸಾಹಿತ್ಯದಲ್ಲಿ ತುಂಬಾ ತಿಳ್ಕೊಂಡಿದ್ದಾನೆ. ಮತ್ತು 2 ಪುಸ್ತಕಗಳು ಬರೆದಿದ್ದಾನೆ. ಮತ್ತು ಅವನ ಹಿಂದೆ ತುಂಬಾ ಪ್ರೋತ್ಸಾಹ ಸಿಕ್ಕಿದೆ. ತಾಯಿಯ ಮಡಿಲಲ್ಲೇ ಬೆಳೆದ ಲೋಕೇಶ್ ಮೊದಲಿಗೆ 4 ರಸಪ್ರಶ್ನೆಗಳ ಬಗ್ಗೆ ಮನದಟ್ಟು ಮಾಡ್ಕೊಳ್ತಾ ಇದ್ದ. ಈಗ ಈತನಲ್ಲಿ 100 ವರ್ಷದ ಮುಂದಿನ ಕ್ಯಾಲೆಂಡರ್ಗಳ ದಿನಾಂಕಗಳು, ದಿನಗಳನ್ನ ಒಂದು ತಪ್ಪಿಲ್ಲದೆ ಹರಳು ಹುರಿದಂತೆ ಉತ್ತರಿಸೋ ಶಕ್ತಿ ಇದೆ. ಅಂಧ ಪ್ರತಿಭೆ ಲೋಕೇಶ್ ಅವರು ತಯಾರು ಮಾಡಿರ್ತಕ್ಕಂಥ 100 ವರ್ಷಗಳ ಕ್ಯಾಲೆಂಡರ್ ಈಗ ನನ್ನ ಕೈಗಿದೆ. ಲೋಕೇಶ್ ಅವರು ಈಗ ಒಂದು ಕ್ಯಾಲೆಂಡರ್ 100 ವರ್ಷಗಳ ಒಂದು ಯಾವ್ಯಾವ ದಿನದಂದು ಯಾವ್ಯಾವ ದಿನಾಂಕ ಬರುತ್ತೆ ಅಂತಕ್ಕಂಥದ್ದೆಲ್ಲವನ್ನ ಬರೆದಿಟ್ಟಿದ್ದಾರೆ. ಈಗ ನಾವು ಅವರಿಗೆ ಮೊದಲ ಪ್ರಶ್ನೆ ಕೇಳೋದಾದ್ರೆ 2022 ಆಗಸ್ಟ್ ತಿಂಗಳು, ಇದರಲ್ಲಿ 15ನೇ ತಾರೀಕು ಯಾವಾಗ ಬರುತ್ತೆ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ವಿ. ಲೋಕೇಶ್ ಅವರೇ, 2022ನೇ ಇಸ್ವಿ ಆಗಸ್ಟ್ ತಿಂಗಳು 15ನೇ ತಾರೀಕು ಯಾವಾಗ ಬರುತ್ತೆ? ಸೋಮವಾರನೇ ಬರುತ್ತೆ. 2051 ಇಸ್ವಿ ಏಪ್ರಿಲ್ ತಿಂಗಳಲ್ಲಿ ಎಷ್ಟು ದಿನಗಳು ಬರುತ್ತೆ ಲೋಕೇಶ್? 2051 ಏಪ್ರಿಲ್ ತಿಂಗಳಲ್ಲಿ 30 ದಿನಗಳು ಬರುತ್ತೆ. ಅಗಾಧ ಜ್ಞಾನ ಶಕ್ತಿ ಇವನಲ್ಲಿದೆ. ಈತನಿಗೆ ಯಾರೂ ಸರಿಸಾಟಿ ಇಲ್ಲ. ಏನೇ ಕೇಳಿದ್ರೂ ಪಟಪಟನೆ ಉತ್ತರ ಕೊಡ್ತಾನೆ. 2100 ಆಗಸ್ಟ್ 15 ಸೋಮವಾರ. 2100 ಆಗಸ್ಟ್ 15 ಸೋಮವಾರ. ಆಗಸ್ಟ್ 15 ಸೋಮವಾರ. ಏನು ದಿನ? ಏನು? ಸ್ವಾತಂತ್ರ್ಯ ದಿನಾಚರಣೆ. ಇಂಡಿಪೆಂಡೆನ್ಸ್ ಡೇ. ಹೌದು. ತಾಯಿಯವರು ನನಗೆ ರಸಪ್ರಶ್ನೆ ಬಗ್ಗೆ ಎಲ್ಲ ಹೇಳ್ಕೊಡ್ಲಿಕ್ಕೆಲ್ಲ ಶುರು ಮಾಡಿದ್ರು, ಪ್ರಾರಂಭಿಸಿದ್ರು. ಹಾಗಾಗಿ ನನಗೆ ನೆನಪಿನಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಆಯಿತು. ಮತ್ತು ನಾನು ಅವಾಗವಾಗ ನಡೆದಿರ್ತಕ್ಕಂಥ ಘಟನೆಗಳನ್ನು ನೆನಪಿಸ್ಕೊಳ್ತಾ ಇರ್ತೀನಿ, ಅದ್ರ ಬಗ್ಗೆ ಯೋಚಿಸ್ತಾ ಇರ್ತೀನಿ. ಅದರಿಂದನೇ ನನಗೆ ನೆನಪಿನ ಶಕ್ತಿ ಈತನಿಗೆ ಸ್ಪರ್ಶ ಶಕ್ತಿ ಕಡಿಮೆ ಇದೆ. ಹೀಗಾಗಿ ಬ್ರೈಲ್ ಶಿಕ್ಷಣ ಪಡೆಯಲು ಸಾಧ್ಯವಾಗಿಲ್ಲ. ಸಮನ್ವಯ ಶಿಕ್ಷಣದಲ್ಲೇ BA ಓದಿದ್ದಾನೆ. ಶಾಲಾ ಕಾಲೇಜುಗಳಲ್ಲಿ ಕ್ವಿಜ್ಗಳಲ್ಲಿ ಭಾಗವಹಿಸ್ತಾ ಇದ್ದ ಲೋಕೇಶ್ ಆಗಲೇ ತನ್ನಲ್ಲಿರುವ ಜ್ಞಾಪಕ ಶಕ್ತಿಯನ್ನ ತೋರಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದ. ಸತತ ಪರಿಶ್ರಮದಿಂದಲೇ ಲೋಕೇಶ್ ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ಈತನ ಜ್ಞಾನ ಭಂಡಾರ ನೋಡಿದವರು ಭೇಷ್ ಅನ್ನಲೇಬೇಕು. ಲೋಕೇಶ್ ಕೇವಲ ಕ್ಯಾಲೆಂಡರ್ಗಳ ದಿನಾಂಕಗಳು, ದಿನಗಳನ್ನ ಹೇಳೋದಷ್ಟೇ ಅಲ್ಲ, ಐತಿಹಾಸಿಕ ಘಟನೆಗಳನ್ನು ಹೇಳ್ತಾನೆ. ಅಂಧ ಪ್ರತಿಭೆ ಲೋಕೇಶ್ ಅಂತರಂಗದಲ್ಲಿ ಜ್ಞಾನದ ಜೊತೆಗೆ ನೋವುಗಳು ಹುದುಗಿವೆ.
ಸ್ಫಟಿಕದ ಉತ್ತರ ಕೇಳ್ತಿದ್ರೆ ಆಶ್ಚರ್ಯವಾಗುತ್ತಿಲ್ವೇ? ನಿಜ. ಇವನ ಉತ್ತರ ಪ್ರೊಫೆಸರ್ಗಳನ್ನ ಒಂದು ಕ್ಷಣ ನಿಬ್ಬೆರಗಾಗಿಸುತ್ತೆ. ಮೊದಲ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೀತು, ಅದರ ಅಧ್ಯಕ್ಷರು ಯಾರಾಗಿದ್ದರು, ನಡೆದಂಥ ಸ್ಥಳ ಯಾವುದು? ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನ 1915, ಸ್ಥಳ ಬೆಂಗಳೂರು, ಎಚ್ ವಿ ನಂಜುಂಡಯ್ಯನವರ ಅಧ್ಯಕ್ಷತೆಯಲ್ಲಿ. 1919 ಸ್ಥಳ ಹಾಸನದಲ್ಲಿ, ಕರ್ಪೂರ ಶ್ರೀನಿವಾಸರಾವ್ ಅವರ ಅಧ್ಯಕ್ಷತೆಯಲ್ಲಿ. ಇನ್ನೊಂದ್ಸಲ ಉತ್ತರ ಹೇಳಿ ಲೋಕೇಶ್. 1919 5ನೇ ಕನ್ನಡ ಸಾಹಿತ್ಯ ಸಮ್ಮೇಳನ, ಸ್ಥಳ ಹಾಸನದಲ್ಲಿ, ಕರ್ಪೂರ ಶ್ರೀನಿವಾಸರಾವ್ ಅವರ ಅಧ್ಯಕ್ಷತೆಯಲ್ಲಿ. 1 ನಿಮಿಷದಲ್ಲಿ 100 ಕವಿಗಳ ಹೆಸರನ್ನ ಹೇಳುವ ಈತನ ಶಕ್ತಿಯನ್ನ ಮೆಚ್ಚಲೇಬೇಕು. 100 ಜನರ ಕವಿಗಳ ಹೆಸರುಗಳನ್ನು ನಾನೀಗ ಪ್ರಸ್ತುತಪಡಿಸುತ್ತೇನೆ. ಪಂಪ, ರನ್ನಪನ್ನ, ಜನ, ನೈಸನ, ನಾಗಚಂದ್ರ, ನೇಮಿಚಂದ್ರ, ಹರೇರ, ರಾಘವಂಕ, ಕುಮಾರವ್ಯಾಸ, ಚಾಮರಸ, ಹಂಡೆಯ, ಕುಮಾರ, ವಾಲ್ಮೀಕಿ, ಷಡಕ್ಷರಿ ದೇವ, ಸಂಚವನ್ನಮ್ಮ, ಎಳವನೆ, ಕಟ್ಟಿಗಿರಿಮ, ರತ್ನಾಕರವಣಿ, ಪೊಲಿಗಿರಿ, ಸೋಮನಾಥ, ತಿರುಮಲರಾಯ, ಶಿವಕೋಟಿ, ವಶಪತುಂಗ, ಅತ್ತಿಮಬ್ಬೆ, ಕಂತಿ, ಚಾಮುಂಡರಾಯ, ದುರ್ಗಸಿಂಹ, ರುದ್ರಭಟ್ಟ, ಕೇಜರಜ, ಮಲ್ಲಿಕಾರ್ಜುನ, ಚನ್ನಬಸವಣ್ಣ, ಉರುಲಿಂಗ ಪೆದ್ದೆ, ಅಂಬಿಗರ ಚೋಡಯ್ಯ, ಶ್ರೀಪಾದರಾಯರು, ವ್ಯಾಸರಾಯರು, ವಾದರಾಜರು, ಪುರಂದರದಾಸರು, ಕನಕದಾಸರು, ವಿಜಯದಾಸರು, ಜಗನ್ನಾಥದಾಸರು, ಗೋಪಾಲದಾಸರು, ಪ್ರಸನ್ನ ವೆಂಕಟದಾಸರು, ಮೈಬದ್ಯದಾಸರು, ಸರ್ವಜ್ಞ, ಅಲ್ಲಮಪ್ರಭು, ಬಸವಣ್ಣ, ದೇವರದಾಸಮ್ಯ, ಅಕ್ಕಮ್ಮದೇವಿ, ಭೀಮಣ ಕವಿ, ನಿಜಗಣೇಶವಿಗೆ, ಲಕ್ಕಣದಂಡ, ದೊಡ್ಡದೇವರಾಜ, ಸ್ವಾಮೀಶ್ವರ ಕವಿ, ಕೆಂಪನಾರಾಯಣ, ಮುಂಬಡಿ, ಕೃಷ್ಣರಾಜ ಒಡೆಯರು, ಶಿಶುನಳ್ಳಿ, ಶರೀಫ, ಬಸಪ್ಪಶಾಸ್ತ್ರಿಗಳು, ನಾಕಸ್ತೂರಿ, KVR, ಮುದ್ದಣ್ಣ, ಉಯಿಲುಗೋಡು, ನಾರಾಯಣರಾವ್, ದೇವನಂಶಿ ಶಾಸ್ತ್ರಿ, ಬಿಜಿ. ಅಂಧ ಪ್ರತಿಭೆ ಲೋಕೇಶ್ ಮಾನವ ಮಿನಿ ಕಂಪ್ಯೂಟರ್ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಲೋಕೇಶ್ರ ಆತ್ಮಸ್ಥೈರ್ಯದ ಉತ್ತರ ಅಚ್ಚರಿ ಮೂಡಿಸುತ್ತೆ. ಸುಮಾರು 300 ಶಾಲಾ ಕಾಲೇಜುಗಳಲ್ಲಿ ಕಾರ್ಯಕ್ರಮ ನೀಡಿದ್ದಾರೆ. ದಿನಗಳಿಗೆ ದಿನಾಂಕವನ್ನು ಹೇಳುತ್ತೇನೆ. ಹಾಗೂ ಇದುವರೆಗೂ ನಡೆದಿರುವ 78 ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳು, ಐತಿಹಾಸಿಕ ಘಟನೆಗಳು ಮತ್ತು 5,000ಕ್ಕೂ ಹೆಚ್ಚು ರಸಪ್ರಶ್ನೆಗಳಿಗೆ ಉತ್ತರಿಸುತ್ತೇನೆ ಮತ್ತು 2 ಪುಸ್ತಕಗಳನ್ನು ರಚಿಸಿದ್ದೇನೆ. ನೆನಪನೆಂಗಳದಿಂದ ಹಾಗೂ ವಿಶ್ವಚೇತನ ಕುವೆಂಪು ಒಂದು ನೋಟ. ಅಲ್ಲದೆ 2 ಪುಸ್ತಕಗಳನ್ನ ಬರೆದಿದ್ದಾನೆ. ಈತನ ಸ್ಮೃತಿ ಪಟಲದಲ್ಲಿನ ಉತ್ತರಗಳನ್ನ ಕೇಳ್ತಿದ್ರೆ ದೇವರು ಎಂಥ ಶಕ್ತಿಯನ್ನ ಕರುಣಿಸಿದ್ದಾನೆ ಅಂತನ್ಸುತ್ತೆ. ಅಂಧ ಪ್ರತಿಭೆ ಲೋಕೇಶ್ ಕವಿಗಳ ಹೆಸರನ್ನ ಯಾವ ರೀತಿ ಒಂದು 100 ಹೆಸರುಗಳನ್ನ ಸರಾಗವಾಗಿ ಹೇಳುವಂತ ಒಂದು ಕೌಶಲ್ಯ ಇದೆ, ಅದೇ ರೀತಿ ನಮ್ಮ ಭಾರತದ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರುಗಳನ್ನು ಸಹ ಅಷ್ಟೇ ಸರಾಗವಾಗಿ ಹೇಳ್ತಾರೆ. ಅವರು ಯಾವ ರೀತಿ ಹೇಳ್ತಾರೆ ಅದನ್ನು ಕೇಳೋಣ. ಲೋಕೇಶ್ ಅವರೇ, ನೀವು ಈಗ ಸ್ವಾತಂತ್ರ್ಯ ಹೋರಾಟ ಕವಿಗಳ ಹೆಸರನ್ನು 100 ಹೆಸರು ಹೇಳಿದ್ರಿ. ಈಗ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರು ಹೇಳೋದಾದ್ರೆ 100 ಹೆಸರನ್ನ ಯಾವ 1 ನಿಮಿಷದಲ್ಲಿ ಎಷ್ಟು ಹೆಸರುಗಳನ್ನು ಹೇಳ್ಬೋದು ಹೇಳಿ, ನೀವು ಯಾವ ಥರ ಹೇಳ್ತೀರಿ? ಸುಶೀಲ್ ದಾಸ್ ಗುಪ್ತಾ, ಲಾಲ್ ಮೋಹನ್ ಸೈನ್, ಸಚಿಂದ್ರವರ್ಧನ್, ಲಕ್ಷ್ಮೀ ಸೈಗಲ್, ಶಿವಚಂದ್ರ ಬೋಸ್, ರಾಮಚಂದ್ರ ಬಿಸ್ಮಿಲ್ಲಾ, ಭೂಪೇಂದ್ರನಾಥ್ ದತ್ತ, ವಿಠಲ್ ಭಾಯ್ ಪಟೇಲ್, ಸರ್ದಾರ್ ಅಜಯ್ ಸಿಂಗ್, ಸುಬ್ರಹ್ಮಣ್ಯಂ ಶಿವಂ, ಮೇಡಮ್ ಕಾಮ, ಮದನ್ಲಾಲ್ ಡಿಂಗ್ರಾ, ಸರ್ವರ್ಕರ್, ಅರವಿಂದ್ ದೇಶಪಾಂಡೆ, ಬಾಲಮುಕುಂದ, KR ಸಿಂಗ್, ಪೃಥ್ವಿ ಸಿಂಗ್ ಆಜಾದ್, ನಾನಿ ಬಾಲಿದೇವಿ, ದುಕಾರಿ ಬಾಲಿದೇವಿ, ಜಗತ್ರಾಮ್, ಮಲ್ಲೂರಿ ಸೀತಾರಾಮ್ ಜೋ, ಬಸಂತಿ ದೇವಿ, ಚಿತ್ತರಂದ ದಾಸ್, ಊರ್ಮಿಳಾ ದೇವಿ, ಭಗತ್ ಸಿಂಗ್, ಬಾಲಗಂಗಾಧರ್ ತಿಲಕ್, ಪಿಪಿನ್ ಚಂದ್ರಪಾಲ್, ಸುಖದೇವ್, ರಾಜ್ಗುರು, ಮೈಲಾರ ಮಹೋದಯಪ್ಪ, ಚಿದಂಬರಂ ಪಿಳ್ಳೆ, ಅಚ್ಯುತಪಟ್ಟು ವರ್ಧನ್, ಸ್ವಾಮಿ ವಿವೇಕಾನಂದ, ಜ್ಯೋತಿ ಬಾಪುಲೆ. ಅಂಧ ಅದ್ಭುತ ಪ್ರತಿಭೆ ಲೋಕೇಶ್ ಬಡತನದ ನಡುವೆ ಬದುಕ್ತಿದ್ದಾನೆ. ಕಾರ್ಯಕ್ರಮಗಳಲ್ಲಿ ಬರುವ ಹಣವನ್ನ ಜೀವನೋಪಾಯಕ್ಕೆ ಬಳಸ್ತಿದ್ದಾರೆ. ಕೆಲ ಸಂಘ ಸಂಸ್ಥೆಗಳು ಒಂದೊಂದು ಸನ್ಮಾನ ಪತ್ರ ನೀಡಿ ಮನೆಗೆ ಗಳಿಸಿವೆ. ಆದ್ರೆ ಜೀವನಕ್ಕೆ ಅನುಕೂಲ ಕಲ್ಪಿಸುವ ಕೆಲಸವನ್ನ ಸಂಘ ಸಂಸ್ಥೆಗಳಾಗಲಿ ಜಿಲ್ಲಾಡಳಿತವಾಗಲಿ ಮಾಡಿಲ್ಲ. ಅದೇನೇ ಇರಲಿ, ಲೋಕೇಶ್ ಸಾಧನೆಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಕ್ಯಾಮರಾಮನ್ ಜಮೀಲ್ ಜೊತೆ ಹರೀಶ್, ಸುವರ್ಣ ನ್ಯೂಸ್ 24/7 ಹಾಸನ. ಸ್ವಲ್ಪ ಧನ ಸಹಾಯ ಸಿಕ್ಕರೆ ಲೋಕೇಶ್ ಸಾಧನೆಗೆ ಪೂರಕವಾಗುತ್ತೆ, ಜೀವನವು ಸುಧಾರಿಸುತ್ತೆ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.